ನೀವೆಲ್ಲ ಗೇಮ್ಸ್ ಆಡಿದ್ದೀರಲ್ವಾ, ಅದೇ BGMI, ಫ್ರೀ ಫೈರ್ ಇವೆಲ್ಲ. ಅದರಲ್ಲಿ ಕಾಮನ್ನಾಗಿ ಏನಾಗುತ್ತೆ ಹೇಳಿ, ಒಂದು ಸಲ ಸೋಲ್ತೀರಾ, 2 ಸಲ ಸೋಲ್ತೀರಾ, 3ನೇ ಸಲನೂ ಸೋಲ್ತೀರಾ. ಆದರೆ ಆಡೋದನ್ನೇ ಬಿಟ್ಬಿಡ್ತೀರಾ, ಗೇಮ್ನೇ ಡಿಲೀಟ್ ಮಾಡಿಬಿಡ್ತೀರಾ? ಇಲ್ಲ ಅಲ್ವಾ? ಮತ್ತೇನು ಮಾಡ್ತೀರಾ? ಮತ್ತೆ ಆಡ್ತೀರಾ, ಕಲಿಯೋ ತನಕ, ಗೆಲ್ಲೋ ತನಕ ಟ್ರೈ ಮಾಡ್ತಾನೇ ಇರ್ತೀರ. ಹೌದು ತಾನೇ? ಈ ಸಲ ತಪ್ಪೆಲ್ಲಾಗಿದೆ ಅಂತ ತಿಳ್ಕೊಂಡೆ, ನೆಕ್ಸ್ಟ್ ಟೈಮ್ ಈ ಥರ ಆಗೋಕ್ಕೆ ಬಿಡೋದಿಲ್ಲ, ನೋಡ್ತೀನಿ ನನ್ನ ಡಿಫೀಟ್ ಮಾಡೋಕ್ಕೆ ಯಾರು ಬರ್ತಾರೆ, ಏನೇ ಆಗಲಿ ಈ ಸಲ ಗೆದ್ದೇ ಗೆಲ್ತೀನಿ ಅಂತ ಆ್ಯಟಿಟ್ಯೂಡ್ ಇಟ್ಕೊಳ್ತೀರಾ. ಆದರೆ ರಿಯಲ್ ಲೈಫಿಗೆ ಬಂದಾಗ ಯಾಕೆ ಈ ಥರ ಇರಲ್ಲ? ಯಾಕೆ ಬೆವರಿಳಿದ್ಬಿಡುತ್ತೆ ನಿಮಗೆ? ಇದೇ ಕೋಪ, ಇದೇ ಆ್ಯಟಿಟ್ಯೂಡ್, ಇದೇ ಮತ್ತೆ ಪ್ರಯತ್ನ ಪಡುವ ಮೆಂಟ್ಯಾಲಿಟಿ ರಿಯಲ್ ಲೈಫಿಗೆ ಬಂದಾಗ ಯಾಕಿರೋದಿಲ್ಲ? ನೀವು ಯಾವಾಗಲೂ ರಿಸಲ್ಟ್ಸ್ ಬಗ್ಗೆನೇ ಭಯ ಪಡ್ತಾ ಇರ್ತೀರಾ, ಯಾಕೆ? ವರ್ಚುವಲ್ ಗೇಮ್ಸ್ನಲ್ಲೂ ನೀವೇ ತಾನೇ ಇರೋದು, ಮತ್ತು ಅಲ್ಲಿರೋ ಕೋಪ, ಅಲ್ಲಿರೋ ಆ್ಯಟಿಟ್ಯೂಡ್ ಅದರಿಂದ ಹೊರಗಡೆ ಬಂದಾಗ ಇರೋದಿಲ್ಲ. ಯಾಕೆ ಅಂದರೆ ಆ ಗೇಮ್ಸ್ನಲ್ಲಿ ನೀವು ತುಂಬ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀರಾ. ಆದರೆ ರಿಯಲ್ ಲೈಫ್ಗೆ ಬಂದಾಗ ಮಾತ್ರ ನಿಮ್ಮ ಮೈಯಲ್ಲಿ ಬೆವರು ಇಳಿದ್ಬಿಡುತ್ತೆ. ನೋಡಿ, ಭಯ ಅನ್ನೋದು ಕೇವಲ ಇದರ ಆಟ ಅಷ್ಟೇ. ಯಾವಾಗ ನೀವು ಇದನ್ನು ಗೆಲ್ತಿರೋ ತಿಳ್ಕೊಳ್ಳಿ, ಆ ದಿನ ನೀವು ಬೆಂಕಿ ಹಚ್ಬಿಡ್ತೀರಾ ನಿಮ್ಮ ಲೈಫಲ್ಲಿ. ಸಿಗೋಣ 100 ಡೇಸ್ ಆಫ್ ಲೈಫ್ ಚೇಂಜ್ ಎಪಿಸೋಡ್ ನಂಬರ್ 10ನಲ್ಲಿ.